ರಾಜಕೀಯದಿಂದ ಸಿದ್ದರಾಮಯ್ಯ ನಿವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜಕೀಯದಿಂದ ಸಿದ್ದರಾಮಯ್ಯ ನಿವೃತ್ತಿ ವಿಚಾರ ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ. ಕಾಂಗ್ರೆಸ್ ಗಟ್ಟಿಯಾಗಿರಬೇಕು ಅಂದರೆ ಸಿದ್ದರಾಮಯ್ಯ ಬೇಕೇ ಬೇಕು. ಸಿದ್ದರಾಮಯ್ಯ ಇಲ್ಲವಾದ್ರೆ ನಮ್ಮ ಪಕ್ಷಕ್ಕೆ ಕಷ್ಟ ಆಗುತ್ತೆ. ರಾಜ್ಯ ಚುನಾವಣೆಯಿಂದ ಅವರು ಹಿಂದೆ ಸರಿಯಬಹುದು. ರಾಜ್ಯಸಭೆ ಸ್ಥಾನ ಸಿಕ್ಕಿ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರಬಹುದು. ಸಿದ್ದರಾಮಯ್ಯ ನಿವೃತ್ತಿಯಾದ್ರೆ ನನಗೆ ಕಷ್ಟ ಅಂತ ಹೇಳಿ ಬಾಲಕೃಷ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಸಿ ಬಾಲಕೃಷ್ಣ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಸಿದ್ದರಾಮಯ್ಯ ಅವರು ಒಂದು ಫಂಕ್ಷನ್ ಅನ್ನು ಹೇಳ್ತಾರೆ, ಸಾಕು ರಾಜಕೀಯ ನನಗೆ, ನಾನು ಆರಾಮಾಗಿ ಮನೇಲಿ ಕೂತ್ಕೊಳ್ತೀನಿ, 2028 ಚುನಾವಣೆಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಇಳಿಯೋದಿಲ್ಲ, ಸಾಕು ನನಗೆ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಸೊ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದಂಥ ಎಚ್.ಸಿ. ಬಾಲಕೃಷ್ಣ ಅವರು ಕಾಂಗ್ರೆಸ್ ಗಟ್ಟಿಯಾಗಿರಬೇಕು ಅಂತಂದರೆ ಸಿದ್ದರಾಮಯ್ಯ ಬೇಕೇ ಬೇಕು. ಸಿದ್ದರಾಮಯ್ಯ ಇಲ್ಲ ಅಂತಂದರೆ ನಮ್ಮ ಪಕ್ಷಕ್ಕೆ ಕಷ್ಟ ಆಗುತ್ತೆ. ರಾಜ್ಯ ಚುನಾವಣೆಯಿಂದ ಅವರು ಹಿಂದೆ ಸರಿಬಾರ್ದು. ಏನು ರಾಜ್ಯಸಭೆ ಸ್ಥಾನ ಸಿಕ್ಕಿ ರಾಜಕೀಯ ಸಕ್ರಿಯವಾಗಿ ಇರಬೇಕು. ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಬಿಡಬಾರ್ದು ಅಂತ ಹೇಳ್ತಾರೆ. ಬಂದಾಗ ಕೇಂದ್ರದಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇರ್ತದೆ, ರಾಜ್ಯಸಭಾ ಮೆಂಬರ್ ಆಗಿ ಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿರ್ತವೆ, ಕೇಂದ್ರದಲ್ಲಿ ಅವಕಾಶಗಳು ಸಿಗ್ತದೆ. ರಾಜ್ಯದ ಚುನಾವಣೆಗೆ ಅವರು ಸಾಕಪ್ಪ ಅಂತ ಹೇಳಿದ್ದಾರೆ. ಕೇಂದ್ರದ ಚುನಾವಣೆಗಳು ಬರ್ತಾವಲ್ಲ, ನಾಳೆ ಏನಾದ್ರು ನಮ್ಮ ಪಕ್ಷಕ್ಕೆ ಅಧಿಕಾರ ಬಂದಾಗ ಕೇಂದ್ರದಲ್ಲಿ ಅವ್ರಿಗೆ ಒಂದು ಉತ್ತಮವಾದಂಥ ಅವಕಾಶ ಸಿಗ್ಬೋದು. ಅವ್ರು ವಿಶ್ಲೇಷಣೆನೂ ಕೂಡ ಮಾಡಿದ್ದಾರೆ. ಆವಾಗ ನಾನು ಫಸ್ಟ್ ಚುನಾವಣೆಗೆ ಬಂದಾಗ ನನಗೆಲ್ಲ ದುಡ್ಡು ಕೊಟ್ಟು ಗೆಲ್ಲಿಸ್ತಿದ್ರು. ಈಗ ನಾವೇ ಇವತ್ತು ವ್ಯವಸ್ಥೆ ತೀರ್ಮಾನ ಹದಗೆಟ್ಟಿದೆ ವ್ಯವಸ್ಥೆ, ಅದರಿಂದ ನನಗೆ ಆಸಕ್ತಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಏನೇ ಆಗಲಿ ನಮ್ಮ ಪಕ್ಷದ ಸ್ಟ್ರಾಂಗ್ ಪಿಲ್ಲರ್ ಸಿದ್ದರಾಮಣ್ಣ. ವಿತೌಟ್ ಸಿದ್ದರಾಮಣ್ಣ ದರ್ ಇಸ್ ನೋ ಕಾಂಗ್ರೆಸ್. ಕಾಂಗ್ರೆಸ್ಸು ಶಕ್ತಿಯುತವಾಗಿರಬೇಕು ಅಂತಂದರೆ ಸಿದ್ದರಾಮಣ್ಣವರ ಆಶೀರ್ವಾದ ನಮ್ಮ ಪಕ್ಷಕ್ಕೆ ಭಾಳ ಮುಖ್ಯ. ಈಗ ಸಿದ್ದರಾಮಣ್ಣವರು ಎಲೆಕ್ಷನ್ಗೆ ನಿಲ್ತಾರೋ ಇಲ್ವೋ, ಆದರೆ ಪಕ್ಷದ ಸಂಘಟನೆಯಲ್ಲಿ ಅವ್ರು ಹೇಳಿದ್ದಾರೆ, ನನ್ನ ಪ್ರಮುಖವಾದಂಥ ಗುರಿ ಇರ್ತಕ್ಕಂಥದ್ದೇ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಅಂತೇಳಿ. ಬಹುಶಃ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ನಮಗೆಲ್ಲ ಇದೆ. ಬಟ್ ಸಿದ್ದರಾಮಣ್ಣ ಇಲ್ಲದಿದ್ರೆ ನಮ್ಮ ಪಕ್ಷಕ್ಕೆ ಕಷ್ಟ ಆಗ್ತದೆ. ಸಿದ್ದರಾಮಣ್ಣ ಅವರ ಅವಶ್ಯಕತೆ ಇದೆ ನಮ್ಮ ಪಕ್ಷಕ್ಕೆ. ಚುನಾವಣೆಯಿಂದ ಹಿಂದೆ ಸರಿದ್ರೆ ಪಕ್ಷಕ್ಕೆ ಹಿನ್ನಡೆ ಆಗಲ್ವಾ? ಕೇಂದ್ರದಲ್ಲಿ ಈ ಚುನಾವಣೆ, ರಾಜ್ಯದ ಚುನಾವಣೆಯಿಂದ ಹಿಂದೆ ಸರಿಬೋದು. ಕೇಂದ್ರದಲ್ಲಿ ಇಲ್ವಾ? ರಾಜ್ಯಸಭಾ ಇದೆ. ನಾಳೆ ಕೇಂದ್ರ ಸರ್ಕಾರ ಬಂದಾಗ ಕೇಂದ್ರದಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇರ್ತದೆ, ರಾಜ್ಯಸಭಾ ಮೆಂಬರ್ ಆಗಿ ಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿರ್ತವೆ, ಕೇಂದ್ರದಲ್ಲಿ ಅವಕಾಶಗಳು ಸಿಗ್ತದೆ. ರಾಜ್ಯದ ಚುನಾವಣೆಗೆ ಅವರು ಸಾಕಪ್ಪ ಅಂತ ಹೇಳಿದ್ದಾರೆ. ಕೇಂದ್ರದ ಚುನಾವಣೆಗಳು ಬರ್ತಾವಲ್ಲ, ನಾಳೆ ಏನಾದ್ರು ನಮ್ಮ ಪಕ್ಷಕ್ಕೆ ಅಧಿಕಾರ ಬಂದಾಗ ಕೇಂದ್ರದಲ್ಲಿ ಅವ್ರಿಗೆ ಒಂದು ಉತ್ತಮವಾದಂಥ ಅವಕಾಶ ಸಿಗ್ಬೋದು.